ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರಲ್ಲಿ ಸಂತೆ ಹೇಗೆ ನಡೆಯುತ್ತೆ ಅಂತ ತೋರಿಸೋಣ ಅಂದ್ಕೊಂಡೆ. ಬಟ್ ಎಲ್ಲ ಕಡೆಯೂ ಸಂತೆ ನಡೆಯುತ್ತೆ, ಆದರೂ ನಮ್ಮೂರಿನ ಸಂತೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಆಸೆ ಆಯಿತು. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ನಮ್ಮ ಆಫೀಸ್ ಮೇಲ್ಗಡೆ ಅಂತ ತೆಗ್ಸಿಯೋ ಅಂತ ವ್ಯೂ. ತುಂಬಾ ರಶ್ ಇರುತ್ತೆ ಸಂತೆ ದಿವಸ. ತುಂಬ ಜನ, ಎಲ್ಲ ಕಡೆಯಿಂದಲೂ ತುಂಬ ಜನ ಈ ಸಂತೆಗೆ ಬರ್ತಾ ಇರ್ತದೆ. ಹಾಗಾಗಿ ರೋಡ್ ಫುಲ್ ಜಾಮ್ ಆಗಿದೆ. ಇದು ಸಂತು ಸ್ವೀಟ್ ಅಂತ ಸ್ಟಾರ್ಟ್ ಆಗಿದೆ, ಅಂದರೆ ಆಯುಧ ಪೂಜೆ ಪ್ರಯುಕ್ತ. ನೋಡಿ, ಇವಾಗ ನಾವು ಸಂತೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಪ್ರತಿಯೊಂದು ಬೇಳೆ ಮಾರ್ತಾಯಿದ್ದಾರೆ, ಮತ್ತು ಪ್ಲಾಸ್ಟಿಕ್ ಐಟಮ್ಸು ಸಹ ಇದೆ. ಹಾಗೆ ಮುಂದೆ ಹೋದರೆ ನೋಡಿ, ಇಲ್ಲಿ ರೈತರಿಗೆ ಉಪಯೋಗ ಆಗೋಂತಹ ಎಲ್ಲ ಥರದ ವಸ್ತುಗಳು ಸಹ ಇಲ್ಲಿ ಸಿಗುತ್ತೆ. ಅಂದರೆ ಕುಡ್ಲು, ಗುದ್ಲಿ, ಹೀಗೆ ಎಲ್ಲ ಥರದ್ದು ವಸ್ತುಗಳು ರೈತರಿಗೆ ಉಪಯೋಗ ಆಗೋಂಥದ್ದು. ಅಂದರೆ ಮನೆಗೆ ಉಪಯೋಗ ಆಗೋಂತಹ ಪ್ರತಿಯೊಂದು ವಸ್ತುನೂ ಸಹ ಸಿಗ್ತಾಯಿದೆ. ನೋಡಿ ಏನೇನೆಲ್ಲ ವಸ್ತುಗಳಿದೆ ಅಂತೇಳಿ. ತುಂಬಾ ಎಲ್ಲ ಥರದ ಹೂವು ಸಹ ಮಾರ್ತಾಯಿದ್ದಾರೆ, ಚಾಪೆಗಳು, ಸ್ಟೀಲ್ ಐಟಮ್ಸು. ಹೀಗೆ ಮುಂದೆ ಹೋದರೆ ಇನ್ನು ಅಂದರೆ ಪ್ರತಿಯೊಂದು ಅಂಗಡಿಗಳು ಸಹ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಥರದ ಐಟಮ್ ಮಾರ್ತಾಯಿದ್ದಾರೆ. ಇಲ್ಲೂ ಸಹ ಸ್ಟೀಲ್ ಐಟಮ್ಸ್ ಇದೆ. ಇಲ್ಲಿ ಪ್ರತಿ ಭಾನುವಾರನೂ ಸಹ ಸಂತೆ ನಡೀತಾ ಇರುತ್ತೆ. ಅಂದರೆ ಇದು ತುಮಕೂರು ಡಿಸ್ಟಿಕ್ಕು, ಚೇಳೂರು ಅಂತೇಳಿ. ನೋಡಿ, ಇಲ್ಲಿ ಚಾಪೆ ಮಾರ್ತಾಯಿದ್ದಾರೆ, ಟಬ್ಗಳಿದ್ದಾವೆ. ಹಾಗೇ ಮುಂದೆ ಹೋದರೆ ಇಲ್ಲಿ ಹಣ್ಣುಗಳೆಲ್ಲ ಮಾರ್ತಾಯಿದ್ದಾರೆ. ಎಲ್ಲ ಥರದ ಹಣ್ಣು ಸಹ ಸಿಗುತ್ತೆ. ಇದು ಮತ್ತು ಹಾಗೆ ಮುಂದೆ ಹೋದರೆ ಇಲ್ಲಿ ಒಬ್ಬರು ಸೊಪ್ಪು ಮಾರ್ತಾಯಿದ್ರು. ಹಾಗೆ ಇಲ್ಲಿ ಮಸಾಲೆ ಐಟಮ್ಸ್ ಕೂಡ, ಅಂದರೆ ಬೇಳೆ ಇರ್ಬೋದು, ಧನಿಯಾ ಬೀಜ, ಮೆಣಸಿನ್ಕಾಯಿ, ಅಂದರೆ ಇದು ಸಾಂಬಾರು ಪುಡಿ ಮಾಡೋ ಐಟಮ್ಸು ಸಹ ಎಲ್ಲ ಟೋಟಲಿ ಪ್ರತಿಯೊಂದು ಮನೆಗೆ ಯೂಸ್ ಆಗೋಂತಹ ಐಟಮ್ಸು ಸಹ ಇಲ್ಲಿ ಸಿಗುತ್ತೆ. ಬಟ್ಟೆಗಳು ಮಾರ್ತಾ ಇರ್ತಾರೆ. ನೋಡಿ, ಇಲ್ಲೂ ಪ್ಲಾಸ್ಟಿಕ್ ಐಟಮ್ಸು ಏನೇನೋ ಇದೆ. ಮತ್ತು ಇಲ್ಲಿ ಧನಿಯಾ, ಬೇಳೆಗಳು, ಎಲ್ಲ ಪ್ರತಿಯೊಂದು ಹೆಸರು ಕಾಳು ಎಲ್ಲನೂ ಸಹ ಇಲ್ಲಿ ಸಿಗುತ್ತೆ. ಇಲ್ಲಿ ಯಾರೋ ಅಜ್ಜಿ ಮೆಣಸಿನ್ಕಾಯಿ ಮಾರ್ತಾಯಿದ್ದಾರೆ. ನೋಡಿ, ಇಲ್ಲಿ ಎಲ್ಲರೂ ಸಹ ತಗೊಂಬಂದು ಇಲ್ಲಿ ಮಾರ್ತಾ ಇದ್ದಾರೆ. ಮತ್ತು ಹಾಗೆ ನಾವು ನಡ್ಕೊಂಡು ಮುಂದೆ ಹೋದ್ವಿ. ಇಲ್ಲೂ ಬಟ್ಟೆಗಳಿದೆ. ಇನ್ನು ಧನಿಯಾ ಜಾಸ್ತಿ, ಹಬ್ಬ ಅಂತ ಎಲ್ಲ ಧನಿಯಾನೇ ಜಾಸ್ತಿ ಮಾರ್ತಾಯಿದ್ದಾರೆ. ನೋಡಿ, ಇಲ್ಲೊಬ್ಬರು ಸೊಪ್ಪು ಮಾರ್ತಾಯಿದ್ದಾರೆ. ಫ್ರೆಶ್ ಆಗಿತ್ತು. ಅಂದರೆ ಇಲ್ಲೇ ರೈತರು ತಂದು ಮಾರೋದ್ರಿಂದನ, ಇವರೇ ಬೆಳೆದು ಇವರೇ ತಂದು ಮಾರೋದ್ರಿಂದ ಫ್ರೆಶ್ ಆಗಿರುತ್ತೆ. ನೋಡಿ, ಎಲೆ ಎಷ್ಟು ಚೆನ್ನಾಗಿದೆ, ಕಡಲೆಕಾಯಿ ಇದೆ. ಹಾಗೆ ಮುಂದೆ ಹೋದರೆ ಮತ್ತು ಅಂಗಡಿಗಳಿದ್ದಾವೆ. ಇಲ್ಲಿ ಹೂವು, ಬಾಳೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಎಲ್ಲ ಥರದ್ದು ಐಟಮ್ನು ಸಹ ಇಂಥದ್ದು ಸಿಗಲ್ಲ ಅಂತ ಅನ್ನೋ ಥರನೇ ಇಲ್ಲ. ಪ್ರತಿಯೊಂದು ಐಟಮ್ ಸಹ ಸಿಗುತ್ತೆ. ಇಲ್ಲಿ ಬೆಳ್ಳುಳ್ಳಿ ಮಾರ್ತಾಯಿದ್ದಾರೆ, ಮತ್ತು ಎಲ್ಲ ಹೂವಿಂದು. ಮತ್ತು ಮುಂದೆ ಹೋದರೆ ಇಲ್ಲಿ ಎಲೆ, ಹೀಗೆ ಎಲ್ಲ ಇಲ್ಲಿಂದ ಶುರು ಆಗುತ್ತೆ ತರಕಾರಿಗಳದ್ದು ಅಂಗಡಿಗಳು. ಇಲ್ಲಿ ನೋಡಿ, ಎಲೆ ಮಾರ್ತಾಯಿದ್ದಾರೆ. ತುಂಬಾ ಚೆನ್ನಾಗಿತ್ತು ಎಲೆ, ಬಟ್ ನಾವೇನು ತಗೊಳ್ಲಿಲ್ಲ. ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ, ಇದು ಎಲೆ ಇದೆನಾ. ಇಲ್ಲಿ ಮತ್ತು ನೋಡಿ, ತರಕಾರಿದು ಶುರು ಇಲ್ಲಿಂದ. ಇಲ್ಲಿ ಸೈಡಲ್ಲಿ ಈರುಳ್ಳಿ ಮಾರ್ತಾಯಿದ್ದಾರೆ. ಇಲ್ಲಿ ನೋಡಿ, ಅರಿಶಿನ, ಕುಂಕುಮ, ಇಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಸಿಗುತ್ತೆ. ಅಂದರೆ ಚಕ್ಕೆ, ಲವಂಗ, ಬಾಳೆಹಣ್ಣು, ಹೀಗೆ ಎಲ್ಲ ಥರದ್ದನ್ನು ಸಹ ಮಾರ್ತಾಯಿದ್ದಾರೆ. ಹೀಗೆ ನೋಡಿ, ತರಕಾರಿ ಅಂಗಡಿಗಳು ಎರಡೂ ಸೈಡು ತರಕಾರಿ ಅಂಗಡಿಗಳಿದ್ದಾವೆ. ಎಲ್ಲ ಫ್ರೆಶ್ ಆಗಿರುತ್ತೆ. ಇಲ್ಲಿ ರೈತರೇ ಬೆಳೆದು ತಂದು ಮಾರೋದ್ರಿಂದ ಎಲ್ಲ ಸಹ ಫ್ರೆಶ್ ಆಗಿ ಇರುತ್ತೆ. ಸಖತ್ತು ರಶ್ ಇರುತ್ತೆ. ಸುಮಾರು ಕಡೆಯಿಂದನ ಜನ ಬರ್ತಾರೆ. ನಾವು ಇಲ್ಲಿ ತರಕಾರಿ ತಗೊಳ್ಳೋಣ ಅಂತ ನೋಡ್ತಾ ಹಾಗೆ ಮುಂದೆ ಹೋದ್ವಿ. ಇಲ್ಲಿ ತಗೊಳ್ಲಿಲ್ಲ ತರಕಾರಿ. ಮುಂದೆ ಹೋಗಿ ಒಬ್ಬರ ಹತ್ರ
ತರಕಾರಿ ತೊಗೊಳ್ಳೋಣ ಅಂತೇಳಿ. ನೋಡಿ ಇಲ್ಲಿ ಸೊಪ್ಪು ಮಾರ್ತಾಯಿದೆ ತಾತ. ತುಂಬ ಫ್ರೆಶ್ಶಾಗಿತ್ತು ಸೊಪ್ಪು, ಬಟ್ ನಾವೇನಿಲ್ಲಿ ತೊಗೊಳ್ಲಿಲ್ಲ ಸೊಪ್ಪು. ನೆಕ್ಸ್ಟ್ ತೊಗೊಳ್ಳೋಣ ಅಂತೇಳಿ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಎಲ್ಲ ಥರದ್ದು ತರಕಾರಿನೂ ಇದೆ ಇಲ್ಲಿ. ತರಕಾರಿ ಎಲ್ಲ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ತರಕಾರಿ ಎಲ್ಲ. ಪಾಪ ರೈತರು ಮಾರ್ತಾ ಇದ್ದಾರೆ. ಹಂಗೆ ಮುಂದೆ ಬಂದ್ವಿ ನಾವು ತರಕಾರಿ ತೊಗೊಳ್ಳೋಣ ಅಂತೇಳಿ. ಹಂಗೆ ನೋಡ್ಕೊಂಡು ಏನೇನು ತರಕಾರಿ ಇದೆ ಅಂತೇಳಿ ಬಂದ್ವಿ ಇಲ್ಲಿ. ಇವ್ರ ಹತ್ರ ತರಕಾರಿ ತೊಗೊಳ್ಳೋಣ ಅಂತ ಫೈನಲಿ ಇಲ್ಲಿ ಡಿಸೈಡ್ ಮಾಡಿದ್ರು. ಇಲ್ಲಿ ಇವ್ರ ಹತ್ರ ತರಕಾರಿ ರೇಟ್ ಕೇಳಿದ್ವಿ, 50 ರೂಪಾಯಿ ಹೇಳಿದ್ರು. ಸರಿ ಇಲ್ಲೇ ತರಕಾರಿ ತೊಗೊಂಡು ಹಾಗೆ ಸುಮ್ಮನೆ ಸುತ್ತಮುತ್ತ ಹೊರದೆ. ಅಂದರೆ ಬೆಳಗ್ಗೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಇಲ್ಲಿ ಕೆಸರಾಗಿದೆ ರೋಡೆಲ್ಲ. ನೋಡಿ ಐಸ್ ಕ್ರೀಮ್ ಮಾರ್ತಾಯಿದ್ದಾರೆ. ನಾವು ಅಲ್ಲಿಂದ ತರಕಾರಿ ತೊಗೊಂಡು ವಾಪಸ್ ಹೋಗೋಣ ಅಂಥೇಳಿ ಮುಂದೆ ಬಂದು ಹಾಗೆ ಸುಮ್ಮನೆ ಸೈಡಲ್ಲಿ ನೋಡ್ಕೊಂಡು ಏನೇನಿದೆ ಅಂಥೇಳಿ ಹಾಗೆ ಹೋಗ್ತಾ ಇದ್ದೀವಿ. ನೋಡಿ ಆ ಕಡೆ ಸೈಡು, ಎರಡೂ ಕಡೆ ಸೈಡು ಇರುತ್ತೆ ನೋಡಿ. ಆ ಕಡೆ ಸೈಡು ಹಣ್ಣು, ಹೂವು, ಸೊಪ್ಪು ಎರಡೂ ಸೈಡು ಸಹ ಮಾರ್ತಾಯಿದ್ದಾರೆ. ಹಾಗೆ ನಾವು ನೋಡಿಕೊಂಡು ಎರಡೂ ಸೈಡು ಹಾಗೆ ಮುಂದೆ ಬಂದ್ವಿ. ನಾವು ಅಲ್ಲಷ್ಟೇ ತರಕಾರಿ ತೊಗೊಂಡಿದ್ದು, ಬೇರೇನೂ ತೊಗೊಂಡಿಲ್ಲ. ಹೂವು ಒಂದು ತೊಗೋಬೇಕಾಗಿತ್ತು, ಅದು ಫಸ್ಟ್ ನೋಡಿದ್ವಲ್ಲ ಅಲ್ಲಿ ತೊಗೊಳೋಣ ಅಂಥೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಹೂವು ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ 100 ರೂಪಾಯಿಗೆ 3 ಹೂವು ಹೇಳಿದ್ರು ರೇಟು. ಚೆನ್ನಾಗಿತ್ತು ಹೂವು. ಸರಿ ಅಂತೇಳಿ ಹೂವು ಎಲ್ಲ ತಗೊಂಡು ಮತ್ತು ಆಫೀಸಿಗೆ ವಾಪಸ್ ಹೋದ್ವಿ. ನಾವು ಹೂವು ಎಲ್ಲ ತೊಗೊಂಡ್ಬಿಟ್ಟು ಹೋದ್ವಿ ನೋಡಿ. ಮತ್ತೆ ಅಲ್ಲೇ ಮತ್ತು ಹಂಗೆ ಬಂದ್ವಿ ನಡ್ಕೊಂಡು. ಮತ್ತು ಇಲ್ಲೆಲ್ಲ ಮಾರ್ತಾಯಿದ್ರು ಈ ಕಡೆ ಸೈಡ್, ಅಂದರೆ ಇನ್ನೊಂದು ಸೈಡ್, ಎರಡೂ ಸೈಡ್ ರೋಡ್ ಎರಡೂ ಸೈಡು ಸಹ ಇಲ್ಲಿ ತರಕಾರಿ ಮಾರ್ತಾಯಿದ್ರು. ನಾನು ಹಂಗೆ ವಿಡಿಯೋ ಮಾಡ್ತಾ ಎರಡೂ ಸೈಡು ವಿಡಿಯೋ ಮಾಡ್ಕೊಂಡು ಹೋದೆ. ನೋಡಿ ಇಲ್ಲಿ ಕಡಲೆಪುರಿ ಮಾರ್ತಾಯಿದ್ದಾರೆ. ಈ ಕಡೆ ಸೈಡು ಸಹ ಅಂದರೆ ತಿನ್ನೋ ಐಟಮ್ ಎಲ್ಲ ಥರದ ಐಟಮ್ಮು ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ. ಪ್ರತಿ ಭಾನುವಾರವೂ ಸಹ ಸಂತೆ ಇರುತ್ತೆ ಇಲ್ಲಿ, ಬಂದು ತಗೊಂಡೋಗ್ಬೋದು. ನಿಮಗೆ ಬೇಕಾದಂಥ ಐಟಮ್ಸು ಫ್ರೆಶ್ಶಾಗಿರುತ್ತೆ. ರೈತರೇ ಬೆಳೆದು ತಂದಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಲ್ಲ. ಇಲ್ಲೇ ಸುತ್ತಮುತ್ತ ಹಳ್ಳಿಯಿಂದ ಬೆಳೆದಿರೋ ಅಂಥವೇ ತಗೊಬಂದು ನಡೀತಾ ಇದ್ದಾರೆ. ಇದು ತುಮಕೂರು ರೋಡು.